ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ ಆಲ್ ಇನ್ ಒನ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನು, ಇವತ್ತಿನ ವ್ಲಾಗ್ನ ವಿಶೇಷ ಏನು ಅನ್ನೋದಾದರೆ, ಇವತ್ತು ಶಿವರಾತ್ರಿ ಹಬ್ಬದ ದಿನ ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಯಾರು ಅಂತ ತಿಳ್ಕೊಬೇಕಾದ್ರೆ ನೀವು ವಿಡಿಯೋನ ಕೊನೆಯವರೆಗೆ ನೋಡಬೇಕು. ಫಸ್ಟು ನಾನು ಮನೇಲಿ ಇವಾಗ ಪೂಜೆನ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋ ಪ್ಲ್ಯಾನ್ ಇದೆ. ಯಾಕಂದರೆ ನಮ್ಮ ಗೆಸ್ಟ್ ಬರ್ತಾ ಇರೋದು ಮಧ್ಯಾಹ್ನ ಮೇಲೆ, ಹಾಗಾಗಿ ಏನೂ ತೊಂದರೆ ಇಲ್ಲ. ಸೊ ಫಸ್ಟು ಇವಾಗ ಮನೇಲಿ ಪೂಜೆನ ಮುಗಿಸೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಓಕೆನಾ? ಯಾವಾಗಲೂ ಮಾಡೋ ರೀತಿಯೇ ಬೆಳಗ್ಗೆ ಎದ್ದು ಮನೆಯೆಲ್ಲ ಶುಚಿ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಇವಾಗ ನಾನು ಫಸ್ಟು ದೇವ್ರಿ ನೈವೇದ್ಯಕ್ಕೆ ಕೋಸಂಬರಿ ಮತ್ತು ಇವತ್ತು ನಾನು ಪಾನಕವನ್ನು ಮಾಡಿದ್ದೀನಿ. ಯಾವಾಗಲೂ ಶಿವರಾತ್ರಿ ದಿನ ಇದನ್ನೇ ಮಾಡಿ ಇಡೋದು. ಸೊ ಹಾಗಾಗಿ ಸಿಂಪಲ್ಲಾಗಿ ಕೋಸಂಬರಿ ಮತ್ತು ಪಾನಕವನ್ನು ಮಾಡಿದ್ದೀನಿ. ಇದನ್ನು ದೇವರಿಗೆ ಇಟ್ಟು ನೈವೇದ್ಯ ಮಾಡಿ ಮಾಮೂಲಿ ಪೂಜೆಯನ್ನು ಮಾಡೋದು. ಇದು ಲಿಂಬೆಹಣ್ಣು, ಬೆಲ್ಲ ಮತ್ತು ಶುಂಠಿ ಮತ್ತು ಪೆಪ್ಪರ್ ಕೂಡ ಜಜ್ಜಿಬಿಟ್ಟು ಹಾಕಿದ್ದೀನಿ. ಇದನ್ನ ಫಿಲ್ಟ್ರ್ ಮಾಡ್ಕೋಬೇಕು. ಇದೆಲ್ಲ ಹಾಕಿರೋದ್ರಿಂದ ಕೋಲ್ಡ್ ಆಗೋದು ತುಂಬ ಕಮ್ಮಿ. ನೈವೇದ್ಯಕ್ಕೆ ಆಲ್ರೆಡಿ ಸಿಂಪಲ್ಲಾಗಿ ಕೋಸಂಬರಿ ಮತ್ತು ಪಾನಕ ರೆಡಿಯಾಗಿದೆ. ಈಗ ದೇವರಿಗೆ ಅಲಂಕಾರ ಮಾಡಲಿಕ್ಕೆ ಹೂ ಬೇಕಲ್ವ, ಹೂನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಆಡಂಬರ ಏನಿಲ್ಲ, ಡೈಲಿ ಏನು ಪೂಜೆ ಮಾಡ್ತೀನೋ ಅದೇ ರೀತಿ ಪೂಜೆ ಮಾಡ್ತಾ ಇರೋದು. ಬಟ್ ನೈವೇದ್ಯಕ್ಕೆ 2 ಪದಾರ್ಥವನ್ನು ಮಾಡಿದ್ದೀನಿ. ಮನೆಯಲ್ಲಿ ಪೂಜೆ ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದಲ್ಲಿ ತುಂಬ ರಶ್ ಇಲ್ಲದೆ ಇರೋದ್ರಿಂದ ದರ್ಶನ ತುಂಬ ಚೆನ್ನಾಗೇ ಆಯಿತು. ಅಷ್ಟೇ ಅಲ್ಲದೆ ಅಲ್ಲಿ ಶಿವಲಿಂಗವನ್ನು ಕೂಡ ಇಟ್ಟಿದ್ರು. ಅದಕ್ಕೆ ಹಾಲಿನ ಅಭಿಷೇಕವನ್ನು ಕೂಡ ಮಾಡಿದ್ವಿ. ಪೂಜೆ ಮುಗಿಸಿ ಮನೆಗೆ ಬಂದು ಮಧ್ಯಾಹ್ನದ ಅಡುಗೆ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ. ಇವತ್ತಿನ ವ್ಲಾಗನ್ನು ತುಂಬ ಫಾಸ್ಟಾಗಿ ತೊಗೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ. ಹಾಗಾಗಿ ಇನ್ನೇನು ಅಡುಗೆ ಕೆಲಸ ಎಲ್ಲ ಮುಗಿದಿದೆ. ಇನ್ನೇನು ಅವ್ರು ಬರೋ ಟೈಮ್ ಆಯಿತು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಆಲ್ರೆಡಿ 2:45 ಆಗಿದೆ. ಇನ್ನೇನು ಬರೋ ಟೈಮ್ ಆಯಿತು. ಶ್ರೀಜು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾಳೆ. ನೋಡೋಣ ಬನ್ನಿ. ಏನು ಮಾಡ್ತಿದ್ಯಾ ಚಿನಿ? ಯಾರಿಗೆ? ಇಲ್ಲಿ ಬಾಯಿಲಿ. ಯಾರಿಗೆ ವೆಯ್ಟ್ ಮಾಡ್ತಿದ್ಯಾ? ಗೆಸ್ಟ್ಗೆ. ಯಾರು ಗೆಸ್ಟು? ಸಮನ್ವಿತ ಬರ್ತಾಳಾ? ಓಕೆ, ವೆಯ್ಟ್ ಮಾಡೋಣ. ತಡಿ. ಸಮನ್ವಿತ, ಅಯ್ಯಯ್ಯೋ ನಿದ್ದೆ ಮಾಡಿಬಿಟ್ಟಿದ್ದಾಳ ಸಮನ್ವಿತ ಕುಂಡಿ. ಹೌದು, ಗೆಸ್ಟ್ ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮ ಅಣ್ಣ, ಅತ್ತಿಗೆ ಮತ್ತು ಸಮನ್ವಿತ ಹೈದ್ರಾಬಾದಿಂದ ಬಂದರು. ಈಗ ಸಮನ್ವಿತ ಆಲ್ರೆಡಿ ಎದ್ಬಿಟ್ಟಿದ್ದಾಳೆ. ಎದ್ಬಿಟ್ಟು ತರಲೆ ಮಾಡ್ಲಿಕ್ಕೆ ಸ್ಟಾರ್ಟು. ಕನ್ನಡ ಬರುತ್ತಾ ಸಮನ್ವಿತ? ಸಮನ್ವಿತ, ಸಮನ್ವಿತ ಕನ್ನಡ ಬರುತ್ತಾ ನಿನಗೆ? ಇಲ್ವಾ? ಹಾಯ್ ಹೇಳು, ಹಾಯ್ ಹೇಳು. ವಾ, ಸಮನ್ವಿತಾಗೆ ಕನ್ನಡ ಬರಲ್ಲ, ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಯಾಕಂದರೆ ಹೈದ್ರಾಬಾದಲ್ಲಿ ಫುಲ್ ತೆಲುಗು ಮತ್ತು ಮನೇಲೂ ತೆಲುಗೇ ಮಾತಾಡೋದು. ಇವಾಗ ನಮ್ಮ ಅಣ್ಣ ಅದಕ್ಕೆ ಏನೇನು ತಂದಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದು ಸ್ವೀಟ್ ಬಾಕ್ಸು. ಶ್ರೀಕಾಂತ್ ಅವ್ರಿಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ನಮ್ಮ ಅಣ್ಣ ಬರಬೇಕಾದ್ರೆ ಎಲ್ಲ ಸ್ವೀಟ್ ತರ್ತಾನೆ. ತುಂಬ ವೆರೈಟಿ ಸ್ವೀಟ್ಸ್ ತಂದಿದ್ದೆ. ಕಾಜು ಬರ್ಫಿ, ಬಾದಾಮ್ ಬರ್ಫಿ, ಮೈಸೂರು ಪಾಕು ಮತ್ತು ಇದು ಸುನ್ನುಂಡೆ ಅಂತೀವಿ, ತಂಬಿಟ್ಟು ಅಂತೀವಲ್ಲ ಅದೇ ಥರ ತೆಲುಗಲ್ಲಿ ಸುನ್ನುಂಡೆ ಅಂತೀವಿ. ಅದು ಮಕ್ಳಿಗೆ ತುಂಬ ಒಳ್ಳೆಯದು. ಎಲ್ಲ ಥರ ಸ್ವೀಟ್ಸ್, ಪುಲ್ಲಾರೆಡ್ಡಿ ಸ್ವೀಟ್ಸ್ ಆ್ಯಕ್ಚುಲಿ ಹೈದ್ರಾಬಾದಲ್ಲಿ ಫೇಮಸ್ಸು. ಎಲ್ಲ ಒಂದು 5 ಬಾಕ್ಸ್ ಸ್ವೀಟ್ನ ತಂದಿದ್ದ. ಎಲ್ಲದಕ್ಕಿಂತ ಮಜಾ ಅಂದರೆ ಇದು ಆ್ಯಕ್ಚುಲಿ ಪಾಪ ಗಿಣ್ಣು ಹಾಲು ತೊಗೊಂಡು ಗಿಣ್ಣು ಪ್ರಿಪೇರ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ತೊಗೊಬಂದಿದ್ದಾರೆ. ಗಿಣ್ಣು ನಮ್ಮ ಅಣ್ಣನೇ ಮಾಡಿದ್ದಂತೆ. ನೋಡೋಣ ಹೇಗಿದೆ ಅಂತ. ಫುಲ್ಲು ಪ್ಯಾಕಿಂಗ್ ನೀಟಾಗಿ ಆಗಿದೆ, ಎಲ್ಲೂ ಲೀಕ್ ಆಗಬಾರ್ದು ಅಂತ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಓಪನ್ ಮಾಡು. ವಾವ್, ಚೆನ್ನಾಗಿದೆ. ಪೀಸ್ ಆಗಿದೆ. ಆ್ಯಕ್ಚುಲಿ ಏಲಕ್ಕಿ ಫ್ಲೇವರ್ ಘಮ ಘಮ ಅಂತ. ಇದು ಬೆಲ್ಲದಿಂದ ಮಾಡಿರೋದು. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಫಸ್ಟು ಟೇಸ್ಟ್ ಮಾಡಬೇಕು ನಾನು. ನೆಕ್ಸ್ಟು ಇದೆಲ್ಲ ಪಿಕಲ್ಸು. ಇದು ಟೊಮ್ಯಾಟೊ ಪಿಕಲ್ಲು,
ಮತ್ತು ಕೆಳಗಡೆ ಇದು ಹುಣಸೆ ಹಣ್ಣಿಂದು, ಇದು ಲಿಂಬೆಹಣ್ಣು ಪಿಕ್ಕಲು. ಇದೂ ಎಲ್ಲ ಅಷ್ಟೇ ನಮ್ಮ ಅಣ್ಣನೇ ಮಾಡಿರೋದು. ಅಣ್ಣ ಮಾಡಿದಂದರೆ ಅವನೊಬ್ಬನೇ ಅಲ್ಲ, ನಮ್ಮ ಅತ್ತಿಗೆನೂ ಪಾಪ ಹೆಲ್ಪ್ ಮಾಡಿರ್ತಾರೆ. ನಾನು ಉಪ್ಪಿನಕಾಯಿ ತಿನ್ನೋದು ಜಾಸ್ತಿ, ಹಾಗಾಗಿ ಎಲ್ಲ ವೆರೈಟಿನೂ ತೊಗೊಬಂದಿದ್ದಾರೆ. ನೋಡಿದ್ರಲ್ಲ ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದು ಅಂತ. ಆ್ಯಕ್ಚುಲಿ ಗೆಸ್ಟ್ ಏನಲ್ಲ, ನಮ್ಮ ಅಣ್ಣ ಅತ್ತಿಗೆನೇ. ಬಟ್ ಆ್ಯಕ್ಚುಲಿ ಅವ್ರು ಬರದೆ ತುಂಬ ಟೈಮ್ ಆಗಿತ್ತು. ನಮ್ಮ ಅಣ್ಣ ಬಂದು ಹೋಗಿದ್ದ, ಬಟ್ ನಮ್ಮ ಅತ್ತಿಗೆ ಗೌರಿ ಗಣೇಶ ಹಬ್ಬಕ್ಕೆ ಬರಬೇಕಾಗಿತ್ತು. ಅವರು ಕನ್ಸೀವ್ ಆಗಿದ್ದರಿಂದ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು ಬರೋದು. ಹಾಗಾಗಿ ಸಮನ್ವಿತ ಮತ್ತು ನಮ್ಮ ಅತ್ತಿಗೆ ಬರದೆ ತುಂಬ ಟೈಮ್ ಆಗಿತ್ತು. ಸೊ ಇವಾಗ ಶಿವರಾತ್ರಿಗೆ ಬಂದಿದ್ದಾರೆ. ರಿಜು ಮತ್ತು ಸಮನ್ವಿತನಂತೂ ಹಿಡಿಲಿಕ್ಕೆ ಆಗ್ತಿಲ್ಲ, ಸಖತ್ತಾಗಿ ಇಬ್ಬರು ಆಟಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಫೈನಲಿ ಗೊತ್ತಾಯ್ತಲ್ವ ಯಾರು ಬಂದರು ಮತ್ತು ಏನೇನು ತಂದಿದ್ರು ಎಲ್ಲ. ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡಿದ್ದೀನಿ. ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ, ಯಾಕಂದರೆ ಇನ್ನು ಸಮನ್ವಿತ ಜೊತೆ ಆಟ ಆಡಬೇಕು, ನಾನು ಫುಲ್ ಬ್ಯುಸಿ ಆಗಿಬಿಡ್ತೀನಿ. ಸೊ ಇವತ್ತಿನ ವ್ಲಾಗ್ ಮುಗಿಸೋಣ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್. ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಏನಾದರೂ ಮಾಡದಿದ್ರೆ ಪ್ಲೀಸ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವ್ಲಾಗ್ನ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.